ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ ಸ್ವಯಂ ತೀರ್ಣಾಃ ಭೀಮಭವಾರ್ಣವಂ ಜನಾನ್ ಅಹೇತು ಅನ್ಯಾನಪಿ ತಾರಯಂತಹ. ಸಂತರು ಅಂದ್ರೆ ಶಾಂತರು, ಸಂತರು ಅಂದ್ರೆ ಮಹಾಂತರು. ಅವರು ಹೆಂಗಿರ್ತಾರೋ ಅಂದ್ರೆ ವಸಂತವತ್ ಲೋಕಹಿತಂ ಚರಂತಹ, ವಸಂತದಂಗ ಲೋಕಹಿತಕ್ಕಾಗಿ ಸಂಚರಿಸುವರು. ಹೇಗೆ ವಸಂತ ಋತು ಬಂತು ಅಂದರೆ ನಿಸರ್ಗದಲ್ಲೆಲ್ಲ ವೈಭವ ಶುರುವಾಗ್ತದೆ. ಆ ವಸಂತ ಋತುವಿನ ವೈಭವವೇ ಬೇರೆ. ಹಾಗೆ ಸಂತ ಆತ ವಸಂತ ಋತು ಇದ್ದ ಹಾಗೆ ಈ ಜಗತ್ತಿನಲ್ಲಿ ವಸಂತ ಋತುವಿನಂತೆ ಸಂಚರಿಸುವ. ಸ್ವಯಂ ತೀರ್ಣಾಃ ಭೀಮ ಭವಾರ್ಣವಂ, ಈ ಬಲಿಷ್ಠವಾದಂಥ ಭವವನ್ನು, ಭವಸಾಗರವನ್ನು ಸ್ವಯಂ ತೀರ್ಣಾಃ ಸ್ವತಃ ದಾಟಿದವ. ಈ ಭವಸಾಗರವನ್ನು ಸ್ವತಃ ದಾಟಿದವ ಮತ್ತು ಬೇರೆ ಜನರನ್ನು ಸಹಿತ ದಾಟಿಸುವವ. ಅವರಿಗೆ ಸಂತರು ಅಂತ ಕರೀತಾರೆ. ಯಾರು ಲೋಕದ ಹಿತಕ್ಕಾಗಿ ವಸಂತ ಋತುವಿನಂಗ ಸಂಚರಿಸ್ತಾರ, ಯಾರು ಶಾಂತರದಾರ, ಮಹಾಂತರದಾರ, ಯಾರು ಸ್ವತಃ ಈ ಭವಸಾಗರವನ್ನು ದಾಟಿದಾರ ಮತ್ತು ಉಳಿದ ಜನರನ್ನು ಸಹಿತ ದಾಟಿಸ್ತಾರ, ಅಂಥವ್ರಿಗೇ ಸಂತರಂತ ಕರೆಯೋದು. ಅವರು ಪೂಜ್ಯನೀಯರು. ಯಾಕೆಂದರೆ ಅವರು ನಮ್ಮಲ್ಲಿ ಆ ಮಹಾಂತತೆಯನ್ನು ತುಂಬುವಂಥವ್ರು. ಹೇಗೆ ಒಂದು ಹೂವು ಅದು ಹೊಲಸಿನಲ್ಲೇ ಬೆಳೀತದ, ಆದರೆ ಹೊಲಸಾಗಿ ತಾನಿರುವುದಿಲ್ಲ, ಹೊಲಸನ್ನೇ ಹೂವಾಗಿ ಮಾಡ್ತದೆ. ಅದರ ಸುತ್ತಮುತ್ತಲೂ ದುರ್ಗಂಧವೇ ಇರ್ತದೆ, ದುರ್ಗಂಧವನ್ನು ತಾನು ಉಣ್ತದೆ, ಇನ್ನೊಬ್ಬರಿಗೆ ಸುಗಂಧವನ್ನು ಕೊಡ್ತದೆ. ಹಾಗೆ ಒಬ್ಬ ಮಹಾತ್ಮ, ಒಬ್ಬ ಸಂತ ತಾನು ಕಷ್ಟಪಡಬಹುದು, ಆದರೆ ಆತ ಇತರರಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ. ಅವ್ರಿಗೆ ನಾವು ಸಂತರಂತ ಕರೆಯೋದು, ಅಂಥವ್ರಿಗೆ ಶರಣರಂತ ಕರೆಯೋದು. ಅವರು ಈ ಭವಸಾಗರವನ್ನು ದಾಟಿದವರು ಮತ್ತು ನಮ್ಮನ್ನೆಲ್ಲ ದಾಟಿಸುವವರು. ಆ ಶರಣರ ಮಾತುಗಳನ್ನು, ಆ ಸಂತರ ಮಾತುಗಳನ್ನು ಕೇಳುವಂಥದನ್ನೇ ಇದು ಸತ್ಸಂಗ ಕಾರ್ಯಕ್ರಮ. ಆ ಮಾತುಗಳಿಗೆ ಬಹಳ ಬೆಲೆ ಅದ. ಚನ್ನಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ. 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ಚನ್ನಬಸವಣ್ಣವರು ಬಹಳ ಸಣ್ಣವರಿದ್ದರು. ಆದರೆ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಮಾತನಾಡಿದ ಬಳಿಕ ಕೊನೆಗೆ ಮಾತನಾಡುವವರು. ಶರಣರ ಮಾತುಗಳಿಗೆ ಅದು ಕೊನೆಗೆ ಸಹಿ ಮಾಡುವುದು ಅವ್ರದ್ದೇ ಕೆಲಸ. ಅವರು ಹೇಳ್ತಾರೆ, ಈ ಮಾತುಗಳನ್ನು ಕೇಳುವುದರಿಂದ ಏನು ಆಗ್ತದ ಮತ್ತು ಯಾಕೆ ಕೇಳಬೇಕು ಅಂತ. ಪಾತಾಳದ ಅಗ್ಗವಣಿ ನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ.
ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಮ್ಮ ಶರಣರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ಮರ್ತ್ಯಲೋಕದ ಮಾನವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿಟ್ಟರು ಎಮ್ಮ ಶರಣರು. ಅವರು ಒಂದು 2-3 ಉದಾಹರಣೆಗಳನ್ನು ಕೊಡ್ತಾರೆ. ಪಾತಾಳದ ಅಗ್ಗವಣಿ ನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ. ಪಾತಾಳ ಒಂದು ಆಳವಾದಂಥ ಬಾವಿಯದ. ಆ ಬಾವಿ ಒಳಗ ಅಗ್ಗವಣಿ ಅಂದರೆ ನೀರದ. ಆ ಬಾವಿಯಿಂದ ನೀರು ತೆಗಿಬೇಕಾದ್ರೆ ಏನು ಬೇಕು? ನೇನಿಲ್ಲದೆ. ನೇನ ಅಂದರೆ ಹಗ್ಗರೇ ಬೇಕು ಸೇದಿ ತೆಗಿಲಿಕ್ಕೆ. ಸೋಪಾನದ ಬಲದಿಂದಲ್ಲದೆ. ಸೋಪಾನ ಅಂದರೆ ಪೌಟಿಗೆಗಳರೇ ಇರಬೇಕು. ಬಾವಿ ಒಳಗೆ ನೀರದ. ಆ ನೀರು ತೆಗಿಬೇಕಾದ್ರೆ ಒಂದು ಹಗ್ಗರೇ ಬೇಕು, ಇಲ್ಲಾದ್ರೆ ಪೌಟಿಗೆಗಳರೇ ಬೇಕು. ಪೌಟಿಗೆ ಇರಲಿಲ್ಲ ಮತ್ತು ಹಗ್ಗಿರಲಿಲ್ಲ ಅಂದರೆ ನೀರು ತೆಗಿಲಿಕ್ಕೆ ಬರೋದಿಲ್ಲ. ಹಾಗೇ ನಮ್ಮ ಒಳಗ ಶಾಂತಿ ಅನ್ನುವುದದ, ಸಮಾಧಾನ ಅನ್ನುವಂಥ ನೀರಾದ, ಅದು ಆಳವಾಗಿ ಅದ. ಅದನ್ನು ತೆಗಿಲಿಕ್ಕೆ ಪೌಟಿಗೆ ಯಾವುದು ಅಂದರೆ ಈ ವಚನಗಳನ್ನುವಂಥ ಶರಣರ ಮಾತುಗಳೇ ಪೌಟಿಗೆಗಳು ಅಂತ. ಅವು ಪೌಟಿಗೆಗಳು. ಅವುಗಳನ್ನು ನಾವು ಅನುಸರಿಸ್ತಾ ಹೋದಿವಿ ಅಂದರೆ ನಮ್ಮಲ್ಲಿರುವಂಥ ಶಾಂತಿಯ ನೀರನ್ನು ನಾವು ಪಡಿತೀವಿ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಮ್ಮ ಶರಣರು ಅಂತ. ಶಬ್ದ ಸೋಪಾನ ಅದು. ಶಬ್ದ ಸೋಪಾನವನ್ನು ಕಟ್ಟಿ ನಡೆಸಿದರು. ಶಬ್ದದ ಮಾತಿನೊಂದ ಒಂದು ಸೋಪಾನ. ಮಾತುಗಳೇ ಪೌಟಿಗೆಗಳು. ಶಾಂತಿ ನಮ್ಮ ಒಳಗನೆ ಇರುವುದು. ದೇವರು ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸುವಾಗ ನಮ್ಮ ಒಳಗೆ ಶಾಂತಿಯನ್ನು ಇಟ್ಟು ಕಳಿಸಿದ. ಹೇಗೆ ಈ ಭೂಮಿ ಒಳಗೆ ಅನ್ನವನ್ನು ಇಟ್ಟಾನ, ಅನ್ನ ಪಡಿಬೇಕಾದ್ರೆ ನಾವು ಒಕ್ಕಲ್ತನ ಮಾಡಬೇಕಾಗ್ತದೆ. ಭೂಮಿ ಒಳಗೆ ಅನ್ನ ಅದ ಅಂಥೇಳಿ ರೈತನಿಗೆ ಗೊತ್ತದ. ಇದೇ ಮಣ್ಣಿನಿಂದ ಆತ ಮಾವಿನ ಹಣ್ಣನ್ನು ಬೆಳಿತಾನೆ. ಇದೇ ಮಣ್ಣಿನಿಂದ ನೀವು ಕಬ್ಬನ್ನು, ಸಕ್ಕರೆಯನ್ನು ತಯಾರು ಮಾಡ್ತೀರಿ. ಮಣ್ಣಿನಾಗನೇ ಇರುವುದದು. ಹಾಗೇ ನಮ್ಮ ಒಳಗೆ ಶಾಂತಿಯನ್ನು ಇಟ್ಟಾನ ದೇವರು. ಅದನ್ನು ನಾವು ಪಡಿಬೇಕಾದ್ರೆ ಹೆಂಗೆ ರೈತ ಒಕ್ಕಲತನ ಮಾಡಿ ಭೂಮಿಯಾಗಿನ ಮಣ್ಣಿನಿಂದ ಅನ್ನ ತೆಗಿತಾನ, ಹಾಗೆ ನಮ್ಮ ಒಳಗಿರುವಂಥ ಶಾಂತಿಯನ್ನು ಆಧ್ಯಾತ್ಮಿಕ ಒಕ್ಕಲತನ ಮಾಡಿ ನಾವು ಶಾಂತಿಯನ್ನು ಪಡಿಬೇಕಾಗ್ತದೆ. ಎರಡೂ ಒಕ್ಕಲ್ತನ, ಎರಡೂ ಕೃಷಿಕ ಕಾಯಕವೇ. ಅವುಗಳನ್ನು ಆತ ಮುಚ್ಚಿ ಕೊಟ್ಟಾನ ನಮಗೆ. ಅವು ಮೇಲೆ ಕಾಣುವುದಿಲ್ಲ. ಹೀಗೆ ನೀವು ಒಂದು ಬುಟ್ಟಿ ಮಣ್ಣು ಕೊಟ್ರಿ ಅಂದರೆ ಯಾರಿಗರೆ ಇದರೊಳಗೆ ಹಣ್ಣು ಅದಾವ ತೆಗೆದುಕೊಡ್ರಿ, ಇದರೊಳಗೆ ಹೂವು ಅದಾವ ತೆಗೆದುಕೊಡ್ರಿ ಅಂದರೆ ಅವು ಈ ಮಣ್ಣಿನಾಗ ಎಲ್ಲಿ ಹೂವು ಅದಾವು ಅಂತ. ಆದರೆ ಅದೇ ಒಬ್ಬ ರೈತ ಅದೇ ಮಣ್ಣಿನಿಂದ ಹಣ್ಣನ್ನು ಪಡಿತಾನೆ, ಅದೇ ಮಣ್ಣಿನಿಂದ ಹೂವನ್ನು ಆತ ಪಡಿತಾನೆ. ಹಾಗೆ ನಮ್ಮ ಒಳಗಡೆ ಶಾಂತಿಯದ. ಆ ಶಾಂತಿಯನ್ನು ಪಡಿಲಿಕ್ಕೆ ಸೋಪಾನ, ಆ ಶಾಂತಿಯನ್ನು ಪಡಿಲಿಕ್ಕೆ ಸಾಧನ ಏನು ಅಂದರೆ ಶರಣರ ಸಂತರ ಮಾತುಗಳೇ ಸಾಧನ. ಬೇರೆ ಯಾವ ಸಾಧನ ಇಲ್ಲ. ನಾವೆಲ್ಲ ಅಂತಿರ್ತೀವಿ ಬೇರೆ ವಸ್ತುಗಳ ಸಾಧನ ಅದಾವ, ವಿಷಯಗಳ ಸಾಧನ ಅದಾವ, ನಮಗಡೆ ಹೊರಗಡೆ ಶಾಂತಿ ಸಿಗ್ತದ ಅಂತ ನಾವು ಹೇಳ್ತೀವಿ. ಹೊರಗಿನ ಸಂಪತ್ತ ಎಷ್ಟು ಬೇಕಾದಷ್ಟು ಇರಬಹುದು. ನಾವು 100 ಎಕರೆ ಆಸ್ತಿ ಅದು ಇದು ಎಲ್ಲ ಮಾಡಿರಬಹುದು. ಅದರಿಂದ ಶಾಂತಿಯನ್ನು ಪಡಿಲಿಕ್ಕೆ ಆಗೋದಿಲ್ಲ. ಶಾಂತಿ ನಮ್ಮ ಒಳಗಡೆ ಅದ. ನಾವು ಅದನ್ನು ಪಡಿಬೇಕು. ಇವು ಹೊರಗಿನೂ ಬರೀ ಅದಕ್ಕೆ ಸಹಾಯಕ ಅಷ್ಟೇ. ನೋಡ್ರಿ, ಮೊನ್ನೆ ಈಗೇನದು ಕುಂಭ ಮೇಳ ನಡೀತಾದಲ್ಲ, ಆ ಕುಂಭ ಮೇಳಕ್ಕೆ ಒಬ್ಬ ಹೆಣ್ಮಗಳು ಹೊರದೇಶದಿಂದ ಬಂದಾರ. ಅನೇಕ ಜನ ಬಂದಾರ, ಅದರಲ್ಲಿ ಒಬ್ಬ ಹೆಣ್ಮಗಳು.
ಆಕೆ ಸಾಮಾನ್ಯ ಹೆಣ್ಮಗಳಲ್ಲ, ಭಾರಿ ಶ್ರೀಮಂತ ಹೆಣ್ಮಗಳು. ನಾವೆಲ್ಲರೂ ಈ ಆ್ಯಪಲ್ ಮೊಬೈಲನ್ನು ಉಪಯೋಗ ಮಾಡ್ತೀವಿ. ಆ್ಯಪಲ್ ಕಂಪ್ನಿಯ ಮಾಲಕ ಸ್ಟೀವ್ ಜಾಬ್ಸ್ ಅಂತ ಆತನ ಹೆಸರ. ಅವನ ಹೆಂಡತಿ ಬಂದಿದ್ದಾಳೆ. ನಾವು ಯಾವುದರಲ್ಲಿ ಅಭಿಮಾನ ಪಟ್ಟುಕೊಳ್ತೀವಿ ಅಂದರೆ, ಯಾರಾದರೂ ನಾವು ಆ್ಯಪಲ್ ಮೊಬೈಲ್ ತೆಗೆದುಕೊಂಡ್ವಿ ಅಂದ್ರೆ ಭಾರಿ ಗೌರವ, ಭಾರಿ ಶ್ರೀಮಂತರು ಅಂತ ತಿಳ್ಕೊಳ್ತೀವಿ. ಆದರೆ ಆತನ ಹೆಂಡತಿ, ಆ ಆ್ಯಪಲ್ ಮೊಬೈಲನ್ನು ಕಂಡುಹಿಡಿರುವಂಥ ಸ್ಟೀವ್ ಜಾಬ್ನ ಹೆಂಡತಿಗೆ ಯಾವುದರಲ್ಲಿ ಅಭಿಮಾನ ಅಂದರೆ, ಆಕೆ ಇಲ್ಲಿ ಬಂದು ಅಲ್ಲಿ ಸ್ನಾನ ಮಾಡೋದರಲ್ಲಿ ಹೆಮ್ಮೆ ಪಡ್ತಾಳೆ, ಸಂತೋಷ ಪಡ್ತಾಳೆ. ಆಕೆ ಇಲ್ಲಿ ಬಂದ ಸನ್ಯಾಸಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡಾಳೆ ಮತ್ತು ತನ್ನ ಹೆಸರನ್ನು ಏನಂತ ಬದಲಾಯಿಸಿಕೊಂಡಾಳು ಅಂದರೆ ಕಮಲಾ ಅಂತ ಹೆಸರನ್ನು ಬದಲಾಯಿಸಿಕೊಂಡಾಳು. ನೋಡ್ರಿ ಹೇಗಿರಬೇಕು. ಆಕೆಯ ಹೆಸರು ಮೊದಲು ಬೇರೆ. ಆಕೆಗೆ ಶ್ರೀಮಂತಿಕೆ ಸಾಕಷ್ಟಾದ. ಆದರೆ ಆಕೆಗೆ ಏನು ಹೇಳ್ತಾಳು ಅಂದರೆ, ನನಗೆ ಸಮಾಧಾನ ಎಲ್ಲಿ ಸಿಗ್ತದಂದ್ರೆ ಇಲ್ಲಿ ನಾನು ಬಂದು ಸಮಾಧಾನವನ್ನು ಅನುಭವಿಸ್ತಾ ಇದ್ದಾನೆ ಅಂತ. ಒಬ್ಬ ಗುರುಗಳಿಂದ ದೀಕ್ಷೆಯನ್ನು ಪಡೆದು ತನ್ನ ಹೆಸರು ಸಹಿತ ಬದಲಾಯಿಸಿಕೊಂಡಾಳು. ಈಗ ಕಮಲಾ ಅಂತ ಹೆಸರಿಟ್ಟುಕೊಂಡಾಳು. ಆಗ ನಾವು ಹೊರಗಡೆ ಮನುಷ್ಯ ಹುಡುಕಾಡ್ತಾ ಇದಾನಲ್ಲ, ಓಡಾಡ್ತಾ ಇದಾನ ಶಾಂತಿ ಪಡಿಬೇಕಂತ ಹೇಳಿ. ಶಾಂತಿ ಹೊರಗಡೆ ಎಲ್ಲಿ ಇಲ್ಲ, ನಮ್ಮ ಒಳಗಡೆ ಅದು. ಹೊರಗಿನ ವಾತಾವರಣ ನಮಗದು ಬರೀ ಪೋಷಕ ಅಷ್ಟೆ, ಅದೊಂದು ಸಾಧನ ಅಷ್ಟೆ. ಪಡೆಯುವುದು ಮಾತ್ರ ನಮ್ಮ ಒಳಗಡೆಯಿಂದನೇ ಶಾಂತಿಯನ್ನು ಪಡಿಬೇಕು. ಆ ಶಾಂತಿಯನ್ನು ಪಡಿಲಿಕ್ಕೆ ಸಾಧನ ಏನು ಅಂದರೆ ಶರಣರ ಮಾತುಗಳು. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಮ್ಮ ಶರಣರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಬಟ್ಟೆ ಅಂದರೆ ದಾರಿ. ಈ ಶರಣರ ಮಾತುಗಳು ಯಾವುದಕ್ಕೆ ದಾರಿ ಅಂದರೆ ದೇವಲೋಕಕ್ಕೆ ಬಟ್ಟೆ ಅಂತ. ದೇವಲೋಕದ ದಾರಿಯು. ಈ ಮಾತುಗಳನ್ನು ಹಿಡಿದು ನಾವು ಓದಿವಿ ಅಂದರೆ ನಾವು ಎಲ್ಲಿ ಹೋಗ್ತೀವಿ ಅಂದರೆ ದೇವಲೋಕಕ್ಕೆ ತಲುಪ್ತೀವಿ ಅಂತ. ಮತ್ತು ದೇವಲೋಕ ಎಲ್ಲಿ ಅದ ಅಂತ ಹೇಳಿ ಗೂಗಲ್ ಮ್ಯಾಪ್ದಾಗ ಹುಡುಕಾಡಕ್ಕೆ ಹೋಗಿದ್ದೀರಿ. ದೇವಲೋಕ ಎಲ್ಲದ, ನಾವು ಎಲ್ಲದೀವಿ ಅಲ್ಲೇ ಅದ ದೇವಲೋಕ. ಎಲ್ಲೋ ಅದು ಆಕಾಶದಲ್ಲಿ ಹುದುಗಿಕೊಂಡು ಕುಳಿತಿಲ್ಲ, ಎಲ್ಲೋ ಸಾಗರದ ಆಚೆಗೆ ಅದು ಇಲ್ಲ ದೇವಲೋಕ. ನಾವು ಎಲ್ಲದೇವೆ ಅಲ್ಲೇ ದೇವಲೋಕ. ನಾವು ಇರುವಲ್ಲೇನೆ ಮರ್ತ್ಯಲೋಕ, ನಾವು ಇರುವಲ್ಲೇನೆ ದೇವಲೋಕ. ಆ ದೇವಲೋಕ ನಿರ್ಮಾಣ ಆಗಬೇಕಾದ್ರೆ ಸಂತರ ಶರಣರ ಮಾತುಗಳನ್ನೇ ದಾರಿ, ಬಟ್ಟೆ. ಆ ದಾರಿಯಿಂದ ಹೋದಿವಿ ಅಂದ್ರೆ ದೇವಲೋಕ. ನಾವು ಕೆಟ್ಟ ಮಾತುಗಳನ್ನು ಕೇಳ್ಕೊಂತು ಕೆಟ್ಟ ದಾರಿಯಿಂದ ಹೋದಿವಿ ಅಂದ್ರೆ ಮರ್ತ್ಯಲೋಕ, ನರಕಲೋಕ. ನಾವು ಅಂತಿರ್ತೀವಿ ಬಹಳಷ್ಟು ಜನ, ನಾನು ಈಗ ಬಹಳ ದೂರ ತಪ್ಪು ದಾರಿಯಿಂದ ಬಂದನಿ, ಇಷ್ಟು ದೂರ ಬರಬಾರ್ದಾಗಿತ್ತು, ತಪ್ಪು ದಾರಿಗೆ ಬಂದನಿ, ಇನ್ನು ಹೆಂಗೆ ನಾವು ಚಲೋ ಅಂತ ದಾರಿಯನ್ನು ಹಿಡಿಯುವುದು ಅಂತೀವಂತ. ಅದು ಚಲೋ ದಾರಿ ಹಿಡಿಬೇಕಾಗಿತ್ತಂದ್ರೆ ಬಹಳ ಕಷ್ಟಪಡಬೇಕಾಗಿಲ್ಲ. ನಾವೀಗ ಎಷ್ಟು ಬೇಕಾದಷ್ಟು ತಪ್ಪು ದಾರಿಯನ್ನು ನಡೆದಿರಬಹುದು. ಈಗ ಚಲೋ ದಾರಿ ಎಲ್ಲಿರ್ತದಂದ್ರೆ ಆ ತಪ್ಪು ದಾರಿ ನಡೆಯುವಾಗ ಹೊಳ್ಳಿ ನಿಂತೀವಂದ್ರೆ ಅದೇ ಸರಿ ದಾರಿ, ಬೇರೆ ಏನಿಲ್ಲ ಅಲ್ಲಿ. ನಾವೀಗ 100 ಕಿಲೋಮೀಟರ್ ತಪ್ಪು ದಾರಿಯಿಂದ ಹೋಗಿರಬಹುದು, ಆದರೆ ಯಾವಾಗಿದು ತಪ್ಪೈತಿ ಅಂತ ಗೊತ್ತಾಗ್ತದ ಆ ಕಡೆ ಹೋಗುವುದು ನಿಲ್ಲಿಸಿ ಹೊಳ್ಳಿ ನಿಂತೀವಿ ಅಂದ್ರೆ ಸರಿ ದಾರಿಯಾಗನೇ ಇರ್ತೀವಿ. ಕತ್ತಲಿ ಎಷ್ಟೇ ವರ್ಷದ ಕತ್ತಲಿ ಇರಬಹುದು, ಇಷ್ಟು ವರ್ಷದ ಕತ್ತಲಿ ಅದ, 100 ವರ್ಷದಿಂದ ಈ ಕತ್ತಲಿ ನಮ್ಮ ಮನೆ ಒಳಗೆ ತುಂಬಿ ಅದ, ಇದು ಹೆಂಗೆ ಹೋಗ್ತದೆ ಅಂತ ಚಿಂತೆ ಮಾಡುವುದಲ್ಲ. ಕತ್ತಲಿ ಎಷ್ಟೇ ವರ್ಷದಿರಲಿ, ಒಂದು ಸಣ್ಣದೊಂದು ದೀಪ ಹಚ್ಚಿದೀವಿ ಅಂದ್ರೆ ಅದೇ ಕ್ಷಣ ಬೆಳಕು ಬರ್ತದೆ. ಹಾಗೆ ನಮ್ಮಲ್ಲಿ ಒಂದು ಮಾತಿನ ಜ್ಯೋತಿ ಬೆಳಗಲಿಕ್ಕೆ ಶುರು ಮಾಡಿತು ಅಂದ್ರೆ ನಮ್ಮಲ್ಲಿ ಎಷ್ಟೇ ಕತ್ತಲಿರಲಿ ಅದು ಕರಿಗೆ ಹೋಗ್ತದೆ, ಅದು ಕರಿಗೆ ಹೋಗ್ತದೆ. ಬಹಳ ದೊಡ್ಡ ದೊಡ್ಡ ಮಾತ, ಬಹಳ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಬೇಕು ಅಂತ ಹಿಂಗೇನಿಲ್ಲ. ನಾವು ಓದಿಲ್ಲ, ನಮಗೆ ಓದಲಿಕ್ಕೆ ಬರುವುದಿಲ್ಲ, ನಾವು ಹೆಂಗೆ ಓದುವುದು ಕೇಳುವುದು, ಒಳ್ಳೆಯ ಮಾತುಗಳನ್ನು
ನಮಗೆ ಶಾಸ್ತ್ರ ಬರಂಗಿಲ್ಲ, ನಮಗೆ ಸಾಹಿತ್ಯ ಗೊತ್ತಿಲ್ಲ, ಇದೇನೂ ತಲೆಗೆ ಹಾಕೊಳ್ಳೋದು ಹೋಗಬಾರ್ದು. ಒಂದು ಸಣ್ಣ ಮಾತು ಕೇಳಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ. ಅದು ಹೆಂಗಾಗ್ತೈತಿ ಅಂದರೆ, ಈಗ ನೀವು ಮನೆಯಾಗ ಹಾಲು ಕಾಸ್ತಿರ್ತೀರಲ್ಲ, ಹಾಲು ಉಕ್ಕುತ್ತಿರ್ತದೆ. ಉಕ್ಕು ಹಾಲಿನಾಗ ಸ್ವಲ್ಪ ನೀರು ಹಾಕಿದ್ರಂದ್ರೆ ತಣ್ಣಗಾಗ್ತದೆ. ಉಕ್ಕುವ ಹಾಲಿನಾಗ ಯಾರೂ ತಂಬಿಗಟ್ಟಲೆ ನೀರು ಹಾಕಂಗಿಲ್ಲ, ಸ್ವಲ್ಪ ನೀರು ಹಾಕ್ತಾರೆ, ತಣ್ಣಗಾಗ್ತದೆ. ಹಾಗೆ ಈ ಭವ ಜಗತ್ತಿನೊಳಗೆ, ಪ್ರಪಂಚದೊಳಗೆ, ಪ್ರಪಂಚದ ತಾಪ ಹೆಚ್ಚಾಗಿ ನಮ್ಮದು ಉಕ್ಕು ಬಂದಿರ್ತದೆ. ಒಂದೊಂದು ಸಲ ಸಂತರ ಶರಣರ ಮಾತನ್ನುವಂಥ ತಂಪು ನೀರನ್ನು ಸ್ವಲ್ಪ ಹಾಕಿದರೆ ಸಾಕು, ಉಕ್ಕು ಕಡಿಮೆ ಆಗ್ತದೆ, ಹಾಲು ಉಕ್ಕುವುದಿಲ್ಲ. ಅಷ್ಟೇ ಸ್ವಲ್ಪ ಮಾಡೋದಿರ್ತದೆ. ನಮಗದು ಶಾಸ್ತ್ರ ಬರೋದಿಲ್ಲ, ನಾವು ಭಾರಿ ಮಾತುಗಳನ್ನು ಕೇಳಿಲ್ಲ ಅಂತ ತಲೆಯಾಗ ಹಾಕೊಳ್ಳೋದು ಬೇಡ. ಯಾವಾಗ ಉಕ್ಕು ಏರ್ತದ ಅವಾಗ ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ನೀರು. ಬಿಸಿಲಿನಲ್ಲಿ ನಡೆದಂಥ ವ್ಯಕ್ತಿಗೆ ಅವನಿಗೇನು ಕೊಡಗಟ್ಟಲೆ ನೀರು ಬೇಕಿಲ್ಲ. ನೀರಡಿಕಾಗಿರುವಂಥ ಮನುಷ್ಯನಿಗೆ ಒಂದು ಕಪ್ ನೀರಾದರೂ ಸಹಿತ ಅವನಿಗೆ ಸ್ವರ್ಗ ಸಿಕ್ಕಂಗೆ ಆಗ್ತದೆ. ಹಾಗೆ ತಾಪದಲ್ಲಿ ನೀರಡಿಸಿ ಬಳಲಿರುವಂಥ ವ್ಯಕ್ತಿಗೆ ಒಂದು ಸಣ್ಣ ಮಾತೂ ಸಹಿತ ಸಮಾಧಾನವನ್ನು ಕೊಡ್ತದೆ. ಆಗ ಶರಣರ ಸಂತರ ಮಾತುಗಳಿರೋದು. ಹೊರಗಡೆ ಸಮಾಧಾನ ಇಲ್ಲ, ನಮ್ಮ ಒಳಗಡೆ ನಾವು ಅದನ್ನು ಹುಡುಕಾಡಬೇಕು. ಭಾಳ ಜನ ಕುಡಿದು ಮತ್ತೇನೋ ಮಾಡಿ ಸಮಾಧಾನ ಪಡಬೇಕು ಅಂತ ಬಯಸ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ ಪಾಪ ಸಮಾಧಾನ ಅದರಲ್ಲಿಲ್ಲ ಅಂತ. ಅವ್ರದ್ದು ಕುಡುಕರದು ಏನು ಅಂದರೆ ಅವ್ರದ್ದೇ ಒಂದು ದೊಡ್ಡ ಶಾಸ್ತ್ರ. ಅವ್ರೇನಂತಾರೆ, ನಾವು ಕುಡಿತೀವಿ, ಎದಕ್ಕೆ ಕುಡಿತೀವಿ ಅಂದರೆ ದೇಶವನ್ನು ಶ್ರೀಮಂತ ಮಾಡಾಕ ಕುಡಿತೀವಿ ಅಂತ ಹೇಳ್ತಾರೆ. ನೋಡ್ರಿ ಅವ್ರದ್ದು ತರ್ಕ ಹೆಂಗದ. ಅವರು ನೀವು ಬೇಕಾದ್ರೆ ವಿಚಾರ ಮಾಡಿರಿ, ದೇಶಕ್ಕೆ ಟ್ಯಾಕ್ಸ್ ಕೊಡೋರ ನಾವ ಅಂತಾರ, ನಾವ ಹೆಚ್ಚು ಟ್ಯಾಕ್ಸ್ ಕೊಡೋರು. ಮತ್ತು ನೀವೆಲ್ಲರೂ ಒಂದು 10 ರೂಪಾಯಿ ಕೊಟ್ಟು ದಾನಿಗಳಂತ ಹೆಸರು ಬರೆಸ್ಕೊಳ್ತೀರಿ. ನೀವು ಹೆಸರಿಗಾಗಿರೇ ದಾನ ಕೊಡ್ತೀರಿ, ನಮಗೆ ಹೆಸರೂ ಇಲ್ಲ, ನಮ್ಮ ಆರೋಗ್ಯ ಕೆಡಿಸಿಕೊಂಡು ಮತ್ತು ದೇಶಕ್ಕೆ ರೊಕ್ಕ ಕೊಡ್ತೀವಿ, ನಮ್ಮದು ಚಲೋ ಅಲ್ಲ ಏನು ಅಂತಾರವ್ರು. ಆದರೆ ಏನು ಮಾಡೋದು, ದೇಶ ಏನೋ ಶ್ರೀಮಂತ ಆಯ್ತು, ಆದರೆ ಇವನೇ ಹಾಳಾದಲ್ಲ. ಇವನದೇ ಎಲ್ಲರೂ ಅನುಸರಿಸಿದ್ರು ಅಂದರೆ, ಎಲ್ಲರೂ ಹಾಳಾದ ಬಳಿಕ ದೇಶ ಎಷ್ಟು ಶ್ರೀಮಂತ ಆದರೆ ಏನು? ದೇಶ ನಂಬುದು ಹಣದಿಂದ ಇನ್ನೂ ಒಂದಿಷ್ಟು ಬಡವರಿದ್ದರೆ ಏನು ಪರವಾಗಿ ನಡೀತದೆ, ಏನು ಹಾನಿ ಆಗುವುದಿಲ್ಲ. ಆದರೆ ನಾವು ಎಷ್ಟು ಜನ ಇರ್ತೀವಿ ಅಷ್ಟು ಜನ ಆರೋಗ್ಯವಂತರಾಗಿರಬೇಕು, ಅದು ದೇಶದ ಶ್ರೀಮಂತಿಕೆ. ನಾನು ಸರ್ಕಾರಕ್ಕೆ ಹಣ ಕೊಡ್ತೀನಿ, ನನ್ನಿಂದ ಯಾರಿಗೋ ಚಲೋ ಆಗ್ತದಂತ ನಾವು ಹಾಳಾಗೋದಲ್ಲ. ಹಣ ಸ್ವಲ್ಪ ಕಡಿಮೆ ಇರಲಿ, ಆದರೆ ನಾವು ಒಳ್ಳೆಯ ಜೀವನವನ್ನು ಸಾಗಿಸಬೇಕು. ಅದಕ್ಕಾಗಿ ಹೊರಗಡೆ ಶಾಂತಿ ಆ ವಸ್ತುವಿನಲ್ಲಿ ಈ ವಸ್ತುವಿನಲ್ಲಿ ಹುಡುಕಾಡ್ಲಾರ್ದ ನಮ್ಮ ಒಳಗಡೆ ಹುಡುಕಾಡಬೇಕು. ಅದು ಒಳಗಡೆ ಶಾಂತಿ ನಮಗೆ ದೊರಿಬೇಕಾದ್ರೆ ಸಂತರ ಶರಣರ ಮಾತುಗಳನ್ನು ಕೇಳಬೇಕು. ಮನೆಯೊಳಗೆ ಹೇಳ್ತಿರ್ತಾರೆ, ಎಲ್ಲ ಮನೆಯೊಳಗೆ ಹೋಳಿಗೆ, ಮಸ್ತ್ ಪಕ್ಕಿ ಕಟ್ಟಿನ ಸಾರ, ಬಾಡಿಸ್ಕೊಳ್ಳಿಕ್ಕೆ ಮೆಣಸಿಕಾಯಿ ಎಲ್ಲ ಮಾಡಿಟ್ಟಿರ್ತಾರೆ, ಹಪ್ಪಳ. ಇವ ಬಂದಿರ್ತಾನ, ಉಣ್ತಾನ, ಇವನಿಗೆ ಅದು ಕಟ್ಟಿನ ಸಾರ ಸ್ವಾದೇ ಹತ್ತುವುದಿಲ್ಲ. ಎದಕ್ಕಂದ್ರೆ ಇವನ ನಾಲಿಗಿನ ಹೊಲಸಾಗೈತಿ, ನಾಲಿಗಿನ ಹೊಲಸಾಗ್ಯದ. ಎಂಥ ಸಾರು ಮಾಡಿದ್ರು, ಎಂಥ ಹೋಳಿಗೆ ತುಪ್ಪ ಇದ್ರೂ ಸಹಿತ ಸ್ವಾದ ಹತ್ತುವುದಿಲ್ಲ. ಅದೇ ನೀವು ನಾಲಿಗೆ ಚಲೋ ಇರುವಂಥ ಮನುಷ್ಯನಿಗೆ ಒಂದು ರೊಟ್ಟಿನ ಕೊಡ್ರಿ, ಸಾದಾ ಕಾರ್ಬ್ಯಾಳಿನ ಕೊಡ್ರಿ, ಅವನಿಗೆ ಹೋಳಿಗೆ ತಿನ್ನೋಕ್ಕಿಂತನೂ ಸಂತೋಷ ಹೆಚ್ಚಾಗ್ತದೆ. ಅಂದ್ರೆ ರುಚಿ ಇರುವುದು ಬರೀ ಹೋಳಿಗೆಯಾಗಿಲ್ಲ, ನಮ್ಮ ನಾಲ್ಗೆ ಮೇಲದ. ರುಚಿ ಇರುವುದು ನಮ್ಮ ಬಾಯಿಯೊಳಗದ. ಹಾಗೆ ನಮಗೆ ಈ ಪ್ರಪಂಚದೊಳಗೆ ಸಮಾಧಾನ ಆಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ ಅಂತ ಹೇಳ್ತೀವಲ್ಲ, ಈ ಪ್ರಪಂಚದಲ್ಲಿ ದೋಷ ಇಲ್ಲ, ನಮ್ಮ ಮನಸ್ಸಿನೊಳಗೆ ಕಹಿತನ ತುಂಬ್ಯದ, ಅದಕ್ಕಾಗಿ ಸ್ವಾದ ಹತ್ತುತ್ತಾ ಇಲ್ಲ. ಯಾವಾಗ ನಾವು ಮನಸ್ಸಿನ ಕಹಿತನವನ್ನು ತೆಗಿತೀವಿ, ಅವಾಗ ನೋಡ್ರಿ ನೀವು, ಸುಮ್ಮನೆ ಒಂದು ಸಣ್ಣ ಹೂವು ಸಹಿತ ಸ್ವರ್ಗದ ಸುಖವನ್ನು ಕೊಡ್ತದೆ.
ನಾವು ಹೆಂಗೋ ಬದುಕೋಣ, ಆದರೆ ಸಂತೋಷ ಕೊಡ್ತದೆ. ಅದಕ್ಕೆ ಅವರು ಶರಣರು ಅವಾಗನೇ ಹೇಳಿದಾರ, ಪಾತಾಳದ ಅಗ್ಗವಣಿ ನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ, ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಎಮ್ಮ ಶರಣರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಈ ಮಾತುಗಳೇ ದೇವಲೋಕಕ್ಕೆ ದಾರಿ ಇದ್ದಂಗೆ. ಆನಂತರ ಅವರು ಮುಂದೆ ಹೇಳ್ತಾರೆ, ಮರ್ತ್ಯಲೋಕದ ಮಾನವರ ಮನದ ಮೈಲಿಗೆಯ ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿಟ್ಟರು ಎಮ್ಮ ಶರಣರು. ನಾವೇನು ಈ ಮರ್ತ್ಯಲೋಕದ ಮಾನವರದಿವಲ್ಲ, ನಮ್ಮ ಮರ್ತ್ಯಲೋಕದ ಮಾನವರ ಮನಸ್ಸಿನ ಮೈಲಿಗೆಯನ್ನು ತೊಳಿಲಿಕ್ಕೆ ಇವು ಸಾಧನ, ಮಾತುಗಳೇ ಸಾಧನ. ಹೆಂಗೆ ನಾವು ಹೊರಗಿನ ಬಟ್ಟೆ ತೊಳಿತೀವಿ, ದೇಹವನ್ನು ತೊಳೆದುಕೊಳ್ತೀವಿ, ಹಾಗೆ ಮನಸ್ಸನ್ನು ತೊಳಿಬೇಕಲ್ಲ. ಮನಸ್ಸನ್ನು ತೊಳಿಲಿಕ್ಕೆ ಸಾಧನ ಏನು ಅಂದರೆ ಈ ಶರಣರ ಮಾತುಗಳೇ. ಮನಸ್ಸನ್ನು ಸ್ವಚ್ಛಗೊಳಿಸ್ತಾವೆ, ಮನಸ್ಸಿನಲ್ಲಿರುವಂಥ ಆಸಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಾವೆ. ಮೊದಲು ನಮ್ಮದು ಆಸಕ್ತಿ ಕಡಿಮೆ ಆಗಬೇಕು, ಆವಾಗನೇ ಶಾಂತಿ ಸಿಗೋದು. ಎಲ್ಲಿವರೆಗೆ ಮನುಷ್ಯನಿಗೆ ಈ ಹೊರಗಿನ ವಿಷಯಗಳಲ್ಲಿನೇ ಬರೀ ಆಸಕ್ತಿ ಇರ್ತದೆ, ಅಲ್ಲಿ ತನ ನಾವು ಶಾಂತಿಯನ್ನು ಪಡಿಲಿಕ್ಕೆ ಆಗುವುದಿಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದರು, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾದ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಪ್ರಣಶ್ಯತಿ ಅಂದರೆ ಕೊನೆಗೆ ವಿನಾಶನ ಆಗ್ತಾನ ಅಂತ. ವಿನಾಶ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಮನಸ್ಸಿನೊಳಗಿರುವಂಥ ಆಸಕ್ತಿಯಿಂದ ಪ್ರಾರಂಭ ಆಯಿತು. ಧ್ಯಾಯತೋ ವಿಷಯಾನ್ ಪುಂಸಃ, ಮನಸ್ಸಿನಲ್ಲಿ ಬರೀ ವಿಷಯಗಳನ್ನು ಧ್ಯಾನಿಸ್ತಿದ್ದ ಅಂದರೆ ಧ್ಯಾಯತೋ ಧ್ಯಾನಿಸುವುದು, ವಿಷಯಗಳನ್ನು ಚಿಂತಿಸುವುದು. ಆ ಮನುಷ್ಯ ಚಿಂತಿಸ್ತಿದ್ದ ಅಂದರೆ ಅವನಲ್ಲಿ ಏನಾಗ್ತದೆ, ಕಾಮ ಉಂಟಾಗ್ತದೆ. ಕಾಮದಿಂದ ಕ್ರೋಧ, ಹಾಗೆ ಒಂದೊಂದು ಬಂದು ಕೊನೆಗೆ ಬುದ್ಧಿನಾಶ, ವಿವೇಕನೇ ನಾಶ ಆಗ್ತದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾಶ ಆಗ್ತದೆ. ಅವಾಗ ಆತ ಪ್ರಣಶ್ಯತಿ ಅಂತ. ಮೊಟ್ಟ ಮೊದಲು ಅದೇನು ಆಸಕ್ತಿ ಅದಲ್ಲ, ಪ್ರಪಂಚದ ವಿಷಯಗಳ ಆಸಕ್ತಿ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಒಂದು 3-4 ಜನ ಅವರು ಕುಡುಕರು ಇಲ್ಲಿಂದ ಬಂಡ್ರಕೌಟೆಯಿಂದ ಹೊಳಿ ದಾಟಿ ಹೋಗಬೇಕಾಗಿತ್ತು. ಈಗಿನ ಹಂಗೆ ಬ್ರಿಡ್ಜ್ ಇರಲಿಲ್ಲ, ಅವಾಗ ನಾವಿತ್ತು ನೌಕೆ. ನಾವದಾಗ ಕುಳಿತುಕೊಂಡು ಆ ಊರಿಗೆ ಹೋಗ್ಬೇಕು, ಅಚ್ಚಿ ಕಡೆ ಊರಿಗೆ. ಅವರು ಎಲ್ಲ ಕುಡಿದು ಮಾಡಿ ಸ್ವಲ್ಪ ಮುಸ್ಸಂಜೆ ಸಮಯಕ್ಕೆ ಬಂದರು. ಅಷ್ಟೊತ್ತಿಗೆ ಅವ ಅಂಬಿಗ ನಾವ ದಂಡಿಗೆ ತಂದು ಗೂಟು ಹೊಡೆದ ಹಗ್ಗ ಕಟ್ಟಿ ಮನೆಗೆ ಹೋಗಿದ್ದ. ಇವರು ಕುಡುಕರಿನ್ನ ಆ ಕಡೆ ಹೋಗಬೇಕು, ಅಂಬಿಗ ಇಲ್ಲ. ಇವ್ರು ಏನಂದ್ರು ಅಂದರೆ, ಅವ ಏನು ಅವಶ್ಯಕತೆ ಐತಿ, ನಾವ ಹುಟ್ಟು ಹಾಕೊಂಡು ನಡೆಸ್ಕೊಂತ ಹೋಗೋನು ಅಂತ ಹೇಳಿ 4 ಜನ ಹೋಗಿ ಕೂತರು. ಒಬ್ಬರು ಇಬ್ಬರು ಹುಟ್ಟು ಹಾಕಕ್ಕೆ ಶುರು ಮಾಡಿದರು. ಒಬ್ಬ ಚುಕ್ಕಾಣಿ ಹಿಡ್ದ, ಒಬ್ಬ ಬಡಗಿ ಹಿಡ್ದ, ಮಾತಾಡ್ತಿದ್ರು. ರಾತ್ರಿ ತುಂಬ ಹುಟ್ಟು ಹಾಕಿದ್ರು. ಬೆಳಗ್ಗೆ ಹಿಂಗೆ ಸೂರ್ಯ ಉದಯ ಆದ, ಇಲ್ಲಿಂದ ಜನ ಎಲ್ಲ ಹೊಳೆಗೆ ಹೋದರು. ಇವ್ರು ಇನ್ನೂ ಹುಟ್ಟು ಹಾಕ್ತಾ ಇದ್ರು. ಅವ್ರಿಗೆ ಕೇಳಿದ್ರು, ನಾವು ಅಚ್ಚಿ ಕಡೆ ಹೋಗ್ಬೇಕಾಗಿತ್ತು, ನಮ್ಮ ಊರು ಬಂತೇನೋ ಅಂತ. ಈಗ ಸ್ವಲ್ಪ ನಿಶೆ ಇಳಿದಿತ್ತು ಅವ್ರಿಗೆ. ಅವರು ಇಲ್ಲ, ನೀವು ಇನ್ನೂ ಇಲ್ಲೇ ಬಂಡ್ರಕೋಟೆಯಾಗ ಅದರಿ ಅಂತಂದ್ರೆ ಅವರು. ಹೆಂಗಿದು ಅಂತಂದ್ರೆ, ರಾತ್ರಿ ತುಂಬ ಹುಟ್ಟು ಹಾಕೇವಿ, ಇಷ್ಟೊತ್ತಿಗೆ ನಾವು ಹೋಗಬೇಕಾಗಿತ್ತು, ಅವಾಗ ಹೋಗಬೇಕಾಗಿತ್ತು, ಇಲ್ಲೇ ಅದೀವಲ್ಲ ಅಂತಂದರು. ಅವಾಗ ಅವ ಬಂಡ್ರಕೋಟೆ ಹಿರಿಯ ಮನುಷ್ಯ ಹೇಳಿದ, ಹೆಂಗೆ ಹೋಗ್ತೀರಿ? ಅವ ಗೂಟು ಬಡ್ದು ಏನು ಹಗ್ಗ ಕಟ್ಟಾಳ ಅಂದ್ರೆ ಬಿಚ್ಚೇ ಇಲ್ಲ. ಹುಟ್ಟು ಹಾಕೋದೇ ಆಯಿತು.
ಬರೇ ಇವ್ರದ್ದು ಬೆಳತಂತನ ತಿರುಗುವುದೇ ಆಯಿತು, ಅದರಲ್ಲಿ ಹಗ್ಗನ ಬಿಚ್ಚಿಲ್ಲ. ಹೋಗುವುದು ಹೇಗೆ ಹೇಳ್ರಿ? ಹಾಗೆ ನಂಬುದು ವಿಷಯಗಳಲ್ಲಿ ಏನೊಂದು ಆಸಕ್ತಿ ಅನ್ನೋದೇನು ಹಗ್ಗ ಕಟ್ಟಿರ್ತೀವಿ, ಮುಂದೆಲ್ಲ ಪ್ರಪಂಚದಾಗ ಅದು ಮಾಡ್ತಾನೆ, ಇದು ಮಾಡ್ತಾನೆ, ಸಾಧನ ಮಾಡ್ತಾನೆ, ಏನೇನೋ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕೊನೆಗೆ ಎಲ್ಲಿ ಹೋಗೋದಿಲ್ಲ, ಯಾಕೆ ಹಗ್ಗನ ಬಿಚ್ಚಿಲ್ಲ ಅಲ್ಲಿ. ಆಗ ಆಸಕ್ತಿ ಅದು ಹೋಗ್ಬೇಕು, ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಮಾಲಿನ್ಯ ಅಂದ್ರೇ ಆಸಕ್ತಿ, ವಿಷಯಗಳ ಆಸಕ್ತಿ, ಮನಸ್ಸಿನ ಮೈಲಿಗೆ ಅದು, ಅದೇ ನಮ್ಮನ್ನು ಹೊಲಸು ಮಾಡ್ತಾ ಇರುವುದು. ಆ ಮಾಲಿನ್ಯವನ್ನು ಸ್ವಚ್ಛ ಮಾಡುವಂಥ ಸಾಧನ ಏನು ಅಂದರೆ ಈ ಶರಣರ ಸಂತರ ಮಾತುಗಳೇ ಸಾಧನ. ದೇಹವನ್ನು ಸ್ವಚ್ಛ ಮಾಡುವುದು ಬಹಳ ಸುಲಭ ಅದ, ಮತ್ತು ಮೈ ಮೇಲೆ ತೊಟ್ಕೊಂಡಿರುವಂಥ ಬಟ್ಟೆಗಳನ್ನು ಶುಚಿಗೊಳಿಸುವುದು ಬಹಳ ಸುಲಭ ಅದ. ಆದರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಲ್ಲ, ಅದಕ್ಕೆ ಶರಣರ ಮಾತುಗಳು. ಮತ್ತು ಅದರ ಅರ್ಥ ನಾವು ಹೊರಗಡೆ ದೇಹ ಸ್ವಚ್ಛ ಮಾಡಬಾರ್ದು, ಬಟ್ಟೆ ತೊಳ್ಕೊಳ್ಬಾರ್ದು ಹೀಗೆ ಅಂತ ಅಲ್ಲ. ಈಗ ಬಹಳ ಜನ ಏನಂತಿರ್ತಾರ, ಕುಂಭಕ್ಕೆ ಎಲ್ಲರೂ ಹೋಗ್ತಿರ್ತಾರ, ಅಥವಾ ನೀವು ನದಿಗೆ ಹೋಗ್ತೀರಿ, ತೀರ್ಥ ಯಾತ್ರೆಗೆ ಹೋಗ್ತೀರಿ, ಅದನ್ನು ನೋಡಿ ಏನಂತಾರ, ಏನಲ್ಲಿ ನದಿಯಾಗಿ ಸ್ನಾನ ಮಾಡಿದರೆ ಎಲ್ಲರೂ ಸ್ವಚ್ಛ ಆದ್ರೆ ಏನು? ಅವ್ರು ಕೇಳೋ ತರ್ಕ ಹೆಂಗದ ನೋಡ್ರಿ. ಪಾಪ ಏನು ದೇಹಕ್ಕದನೋ ಏನು ಮನಸ್ಸಿಗದನೋ ಪಾಪ ಅಂತ? ಪಾಪ ದೇಹಕ್ಕದನೋ ಏನು ಮನಸ್ಸಿಗದನೋ? ಆಯ್ತಪ್ಪ, ಮನಸ್ಸಿಗದ. ಮತ್ತು ನೀವು ಈಗ ನದಿಯಾಗ ಹೋಗಿ ದೇಹ ತೊಳಿತೀರಿ, ನಿಮ್ಮ ದೇಹದ ಮಾಲಿನ್ಯ ಹೋಗ್ತದೋ ಪಾಪ ಹೋಗ್ತದೋ? ಹೀಗೆ ಅವ್ರದ್ದು ಒಂದು ತರ್ಕ. ಆದರೆ ನಮ್ಮ ಹಿಂದಿನ ಹಿರಿಯರು ಮಾಡಿದ್ದಾರೆ ಏನು ಅಂದರೆ, ನಾವು ಏನೇ ಒಂದು ಮಾಡಬೇಕಾದ್ರೂ, ಒಂದು ಸಂಕಲ್ಪ ಮಾಡಬೇಕಾದ್ರೂ ಒಂದು ಸ್ನಾನ ಮಾಡ್ತೀವಿ. ಒಂದು ದಿವಸ ದೀಕ್ಷಾ ತೆಗೆದುಕೊಳ್ಬೇಕಾದ್ರೂ ಸ್ನಾನ ಮಾಡ್ತಾನೆ, ಸನ್ಯಾಸಿ ದೀಕ್ಷಾ ತೆಗೆದುಕೊಳ್ಬೇಕಾದ್ರೂ ಸ್ನಾನ ಮಾಡ್ತಾರ. ನೀವು ಎಲ್ಲರೂ ಗೃಹಸ್ಥಾಗಿ ವಿವಾಹ ದೀಕ್ಷೆ ತೆಗೆದುಕೊಳ್ಬೇಕಾದ್ರೂ ಸ್ನಾನ ಮಾಡಿ ಎಲ್ಲರೂ ಸಾಕ್ಷಿಯಾಗಿ ದೀಕ್ಷೆಯನ್ನು ತೆಗೆದುಕೊಳ್ತೀರಿ. ಹೇಗೆ ನಾನು ಸ್ನಾನ ಮಾಡಿ ಮೈ ಮೇಲಿರುವಂಥ ಎಲ್ಲ ಹೊಲಸನ್ನು ಇವತ್ತು ಹೆಂಗೆ ಬಿಟ್ಟೆ, ಎಲ್ಲ ಹೊಲಸು ಇವತ್ತು ಹೆಂಗೆ ಸ್ವಚ್ಛ ಆಯಿತು, ಹಂಗೆ ಹಿಂದೇನು ಹಿಡ್ದ ನನ್ನ ಮನಸ್ಸೂ ಸಹಿತ ನಾನು ಸ್ವಚ್ಛ ಮಾಡ್ತೀನಿ ಅಂತ ಅವರು ಸಂಕಲ್ಪ ಮಾಡ್ತಾರೆ. ಅದಕ್ಕಾಗಿ ಅತ್ರನ್ನೆಲ್ಲ ಸಾಧನೆಗಳನ್ನು ಮಾಡಿರೋದು. ಮತ್ತು ನೀವು ಬರೀ ಮನಸ್ಸಿನಿಂದ ಓದಿದ್ರೆ ಪಾಪ ಹೋಗ್ತೈತಿ, ಎಲ್ಲೋ ಕುಳಿತುಕೊಂಡ್ರೆ ಪಾಪ ಹೋಗ್ತೈತಿ ಅಂದ್ರೆ ಎಷ್ಟು ಜನ ಓದಿಲ್ಲ, ಅವರೆಲ್ಲರೂ ಸ್ವಚ್ಛ ಆಗ್ಯಾರ ಏನವರು? ಎಷ್ಟು ಜನ ಓದಿಲ್ಲ? ಅವರವರ ಮನಸ್ಸಿಗೆ ಬಿಟ್ಟದ್ದು, ಅವರವರ ಭಾವನೆಗಳಿಗೆ ಬಿಟ್ಟದ್ದು. ಆದರೆ ಒಬ್ಬ ಮನುಷ್ಯ ಶ್ರದ್ಧಾವಂತ, ಭಕ್ತಿವಂತ ಹೀಗೊಂದು ತೀರ್ಥ ಕ್ಷೇತ್ರಕ್ಕೆ ಹೋದ ಅಂದರೆ, ಒಂದು ದೇವಸ್ಥಾನಕ್ಕೆ ಹೋದ, ಒಂದು ನದಿಗೆ ಹೋದ ಅಂದರೆ ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ಅದನ್ನು ನೋಡಿ ಸಮಾಧಾನ ಪಡ್ತಾನೆ, ಅವನ ಭಾವನೆಗಳು ಬದಲಾಗ್ತಾವೆ. ಅದಕ್ಕಾಗಿಯೇ ಆತನ ಹಿಂದಿನ ಹಿರಿಯರು ಮಾಡಿದ್ದು. ನಿನ್ನೆಯಿಂದ ಅಲ್ಲ ಅದು. ಅವ ನಮ್ಮ ದೇಶಕ್ಕೆ ಈ ಹುಯೆನ್ಸಾಂಗ್ ಅಂತ ಬಂದಿದ್ದಲ್ಲ, ಚೀನಾ ದೇಶದವ ಹುಯೆನ್ಸಾಂಗ್. ಆತ 1644ರಲ್ಲಿ ಸಾಮಾನ್ಯ ಶಕೆ ಅಂದರೆ 7ನೇ ಶತಮಾನದಲ್ಲಿ, ಸುಮಾರು ಈಗ ಆ ಕಡೆ ಒಂದು 400, ಈ ಕಡೆ ಒಂದು 1000, ಈ ಕಡೆ ಒಂದು 200 ಅಂತ ಇಟ್ಟುಕೊಂಡ್ರೆ ಒಂದು 1500-1600 ವರ್ಷದ ಹಿಂದೆ ಅಲ್ಲೇ ಕುಂಭಮೇಳ ನಡೀತಿತ್ತಂತ. ಅಲ್ಲಿ ಅವನು ನೋಡ್ಲಿಕ್ಕೆ ಬಂದಿದ್ದ ಆ ಕುಂಭಮೇಳವನ್ನು, ಚೀನಾ ದೇಶದಿಂದ ಬಂದಿದ್ದ. ಅಂದಿನ ಕಾಲದಲ್ಲಿ ಹರ್ಷ ಅನ್ನುವಂಥ ಮಹಾರಾಜ ಇದ್ದ, ಶ್ರೀ ಹರ್ಷ ಅಂತ ನೀವು ಕೇಳಿರಬೇಕು. ಅವನದೇನು ಒಂದು ಪದ್ಧತಿ ಅಂತ, ಅವ ಒಂದು ವರ್ಷ ತನಕ ಅವನ ರಾಜ್ಯದಲ್ಲಿ ಎಷ್ಟು ಹಣ ಸಂಗ್ರಹ ಆಗ್ತದ, ವರ್ಷಕ್ಕೆ ಅವನ ರಾಜ್ಯನ ಆದಾಯ ಎಷ್ಟು ಬರ್ತದ, ಅಷ್ಟೆಲ್ಲ ಆ ಕುಂಭಮೇಳದಲ್ಲಿ ಸಾಧುಗಳಿಗೆ ದಾನ ಮಾಡ್ತಿದ್ದ ಅಂತ ಅವ್ನು ಹುಯೆನ್ಸಾಂಗ್ ಬರ್ದ. ನೋಡ್ರಿ ಅದು ಹೇಗೆ ಪದ್ಧತಿ ಇರಬೇಕು. ನಾವೆಲ್ಲ ಈಗ ಸ್ನಾನ ಮಾಡಿದ್ರೆ ಏನಾಗ್ತದ, ದಾನ ಮಾಡಿದ್ರೆ ಏನಾಗ್ತದ, ಪೂಜೆ ಮಾಡಿದ್ರೆ ಏನಾಗ್ತದ ಅಂತ ಹೇಳ್ಕೊಂತ ಕೂತಿರ್ತಾರೆ ಇವ್ರು. ಇಲ್ಲೇ ಅವ್ರದ್ದೇನು ಸಿಗರೇಟ್ ಸೇದ್ರಿ, ಸೆರೆ ಕುಡ್ರಿ ಅಂತ ಚಲೋ ಆಗ್ತದ ಅಂತ ಹೇಳೋರು.
ಇವುಗಳಿಂದ ಏನೂ ಆಗೋದಿಲ್ಲ, ಅದನ್ನ ಮಾಡಿರಿ, ಚಲೋ ಆಗ್ತದೆ, ಆರಾಮಾಗ್ತದೆ, ರೊಕ್ಕ ಖರ್ಚಾಗ್ತಾವೆ, ಆರೋಗ್ಯನೂ ತಪ್ಪತತಿ, ಆರಾಮಿರ್ತೀರಿ ಅಂತ ಹೇಳ್ತಾರೆ. ಆದರೆ ನಮ್ಮ ಹಿಂದಿನ ಹಿರಿಯರದು ಇವೆಲ್ಲ ಏನು ಪದ್ಧತಿ ಮಾಡಿದಾರ, ಬಹಳ ಅವರು ಆಲೋಚನೆ ಮಾಡಿ ಅನೇಕ ವರ್ಷಗಳವರೆಗೆ ಗತಿಸಿದ ಬಳಿಕ ಅವೆಲ್ಲ ಪದ್ಧತಿಗಳು ಶುರು ಆಗ್ಯಾವ. ಆಗ ಮನಸ್ಸಿನ ಮೈಲಿಗೆ ಕಳಿಲಿಕ್ಕೆ ಈ ಶರಣರ ಮಾತುಗಳು ಸೋಪಾನ, ಸಾಧನ. ನೋಡ್ರಿ, ಎಂಥ ಭಗವಾನ್ ಬುದ್ಧ ಎಷ್ಟು ಚಲೋ ಮಾತುಗಳನ್ನು ಹೇಳ್ತಿದ್ರು. ತಮ್ಮ ವಯಸ್ಸಿನ 80 ವರ್ಷದವರೆಗೆ ಬಿಹಾರದ ತುಂಬ ಎಲ್ಲ ಮಾತುಗಳನ್ನು ಹರಿವಿದರು. ಬಿಹಾರ, ಅದರ ಹೆಸರು ವಿಹಾರ. ಅಲ್ಲಿ ವಿ ಅಂತ ಉಚ್ಚರಿಸುವುದಿಲ್ಲ, ಬಿ ಅಂತ ಉಚ್ಚರಿಸ್ತಾರೆ. ಅದು ಬಿಹಾರ ಅಂದರೆ ವಿಹಾರ, ಬುದ್ಧ ತಿರುಗಾಡಿದಂಥ ಪ್ರದೇಶ ಅಂತಲೇ ಪ್ರಸಿದ್ಧ ಆಯಿತು. ಎಲ್ಲೆಲ್ಲಿ ಹೋಗ್ತಿದ್ದ ಅಲ್ಲೆಲ್ಲ ಪರಿವರ್ತನೆ ಆಗ್ತಿತ್ತು. ಒಂದು ಕಡೆ ಹೋದ ಅಂದರೆ 4 ತಿಂಗಳು ಇರ್ತಿದ್ದ. ಎಲ್ಲ ರಾಜ ಮಹಾರಾಜರು ಪರಿವರ್ತನೆ ಆದರು. ಅಶೋಕನಂತ ಸಮ್ರಾಟ ಅವೇನು ಬುದ್ಧನ ನೋಡಲಿಲ್ಲ, ಆದರೆ ಬುದ್ಧನ ಶಿಷ್ಯರ ಪ್ರಭಾವದಿಂದ ಬದಲಾದ. ಯುದ್ಧವನ್ನೇ ಮಾಡೋದು ನಿಲ್ಲಿಸಿದ. ಎಲ್ಲ ಕಡೆ ಬುದ್ಧನ ಸ್ಮಾರಕಗಳನ್ನು ಮಾಡಿದ. ಅಷ್ಟು ಪ್ರಭಾವ ಆಯ್ತಲ್ಲ. ಯಾವುದರಿಂದ ಆಯಿತು ಅಂದರೆ ಆತ ಜನರಿಗೆ ಸಣ್ಣ 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 ಮಾತುಗಳನ್ನು ಹೇಳ್ತಿದ್ದ. ಅಪ್ಪುಗಳು ಅವರ ಜೀವನದ ಒಂದು ಕೊನೆಯ ಕಥೆಯನ್ನು ಹೇಳ್ತಿದ್ರು, ಬುದ್ಧನ ಕೊನೆಯ ಜೀವನದ ಕಥೆ. ಇನ್ನೇನು ಬುದ್ಧ ದೇಹ ಬಿಡುವವಿದ್ದ. ಒಂದು ಕಲ್ಲ ಬಂಡಿ ಮೇಲೆ ಮಲ್ಕೊಂಡಿದ್ದ. ಸುತ್ತಮುತ್ತಲು ಎಲ್ಲ ಜನ ನೆರೆದಿದ್ದರು. ಆ ಸಮಯಕ್ಕೊಬ್ಬ ರೈತ ಓಡ್ತಾ ಓಡ್ತಾ ಬುದ್ಧನ ದರ್ಶನಕ್ಕಾಗಿ ಬರ್ತಾನೆ. ಆತ ಬುದ್ಧನ ಹೆಸರನ್ನು ಕೇಳಿದ್ದ, ಆದರೆ ಭೇಟಿ ಆಗುವುದಾಗಿರಲಿಲ್ಲ. ಯಾವಾಗ ಬುದ್ಧ ದೇಹ ಬಿಡ್ತಾನೋ ಅಂತ ಗೊತ್ತಾಯಿತು, ಇನ್ನು ಆದರೂ ಕೊನೆಯ ಕ್ಷಣದಲ್ಲಿ ಆದರೂ ಬುದ್ಧನ ದರ್ಶನ ಪಡಿಬೇಕು, ಆತನ ಮಾತುಗಳನ್ನು ಕೇಳಬೇಕು ಅಂತ ಓಡೋಡಿ ಬರ್ತಾ ಇದ್ದ. ಎಲ್ಲ ಜನರು ನಿಂತಿದ್ರು, ಎಲ್ಲ ಸರಿಸ್ತಾ ಸರಿಸ್ತಾ ಮುಂದೆ ಬಂದ. ಅಲ್ಲೆಲ್ಲ ಅವರ ಶಿಷ್ಯರು, ಬುದ್ಧನ ಶಿಷ್ಯರು, ಆನಂದ ಅಂತ ಒಬ್ಬ ನಿಂತಿದ್ದ. ಅವನಿಗೆ ಈತ ಕೇಳಿದ, ನಾನು ಬುದ್ಧನಿಗೆ ಭೇಟಿ ಆಗಬೇಕು ಅಂತ, ಆತನಿಂದ ಉಪದೇಶ ಪಡಿಬೇಕು, ನಾನು ನಿರ್ವಾಣವನ್ನು ಹೊಂದಬೇಕು ಅಂತ. ಅವಾಗ ಅವ ಆನಂದ ಅಂದ, ಈಗ 40 ವರ್ಷ ಆಯ್ತು ಅವರು ಉಪದೇಶ ಮಾಡ್ತಾನೆ ಬಂದಾರೆ ಎಲ್ಲರಿಗೆ, ಈಗ ಸದ್ಯ ಅವರು ದೇಹ ಬಿಡುವವರದಾರ, ಇನ್ನೇನು ನೀವು ಉಪದೇಶ ಪಡಿತಿ ಅವರಿಂದ ಅಂತಂದ. ಇಲ್ಲ, ನಾನು ಈ ಕ್ಷಣದಲ್ಲಿ ನಾನು ಅವರ ದರ್ಶನ ಮಾಡಬೇಕು, ಅವರಿಂದ ಒಂದು ಮಾತನ್ನು ಕೇಳಬೇಕು. ಆಯಿತು, ಹೋಗು ಅಂತ ಹೇಳಿ ಅವನನ್ನು ಮುಂದೆ ಕಳಿಸಿದರು. ಆತ ನಮಸ್ಕಾರ ಮಾಡಿದ. ಬುದ್ಧನಿಗೆ ಕೇಳಿಕೊಂಡ, ನಾನು ಒಕ್ಕಲಿಗಾದನಿ, ನಿಮಗೆ ಭೇಟಿ ಆಗಬೇಕಂತ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೆ, ಆದರೆ ಇವತ್ತದು ಯೋಗ ಬಂತು. ಆದರೆ ನೀವು ಈಗ ದೇಹ ಬಿಡುವವರದರಿ, ಇಂಥ ಪ್ರಸಂಗದಲ್ಲಿ ನನಗೆ ನೀವು ಉಪದೇಶವನ್ನು ಮಾಡಿ ಹೋಗಬೇಕು. ಒಂದು ಮಾತನ್ನು ಹೇಳಿ ನೀವು ಹೋಗ್ರಿ, ನಾನು ಆ ಮಾತನ್ನು ಕೇಳಿ ನಿರ್ವಾಣವನ್ನು ಹೊಂದಬೇಕು. ನೀವು ಯಾವ ಸ್ಥಿತಿಯನ್ನು ಅನುಭವಿಸಿದ್ರಿ ಅದೇ ಸ್ಥಿತಿಯನ್ನು ನಾನು ಪಡಿಬೇಕು ಅಂತ ಮಾತನ್ನು ಹೇಳ್ರಿ ಅಂತಂದ. ಆವಾಗ ಬುದ್ಧ ಆ ಸಾವಿನ ಸ್ಥಿತಿಯಲ್ಲಿದ್ದರೂ ಸಹಿತ ಆತ ಬಹಳ ಸ್ಥಿತಪ್ರಜ್ಞನಾಗಿದ್ದ. ಆತ ಇವನ ಕಡೆ ನೋಡಿ ಹೇಳ್ತಾ, ನೋಡು, ಏನೂ ಭಾಳ ಮಾಡಬೇಡ, ನಾನು ಒಂದು ಮಾತನ್ನು ಹೇಳ್ತೀನಿ, ಅಷ್ಟು ಮಾಡು, ನೀನು ಮುಕ್ತನಾಗೆ ಜೀವನ ಸಾಗಿಸ್ತಿ. ಏನು ಮಾಡೋದು ಅಂತಂದ. ಏನು ಮಾಡು ಅಂದ್ರೆ, ಬರೀ ಸಾಕ್ಷಿಯಾಗಿ ಇರು, ನೋಡು, ಸುಮ್ಮನೆ ನೋಡು, ಕೇಳು, ಸುಮ್ಮನೆ ಕೇಳು, ಮಾತನಾಡು, ಸುಮ್ಮನೆ ಮಾತಾಡು. ಇಷ್ಟೇ ಉಪದೇಶ, ಅದು ಕೊನೆಯ ಉಪದೇಶ. ನೋಡು, ಸುಮ್ಮನೆ ನೋಡು, ಕೇಳು, ಸುಮ್ಮನೆ ಕೇಳು,
ಮಾತನಾಡು, ಮಾಡು, ಸುಮ್ಮನೆ ಮಾಡು, ಅಷ್ಟೇ ತಣ್ಣಗಿರು. ಅದರ ಅರ್ಥ ನಾವು ಏನಾರೇ ಆಗಿ ಮಾತನಾಡಿದೀವಿ ಅಂದ್ರೆ ಸಮಸ್ಯೆ ಶುರು ಆಗ್ತದೆ. ಏನಾರೇ ಆಗಿ ಕೇಳಿದೀವಿ ಅಂದ್ರೆ ಕಷ್ಟಗಳು ಬರ್ತಾವ. ಸುಮ್ಮನೆ ಕೇಳೋದು, ಸುಮ್ಮನೆ ಮಾಡೋದು. ಈಗ ನಾ ಹೇಳ್ತಾ ಅದನ್ನೆಲ್ಲ ಇದನ್ನೇ ಸೂತ್ರ ಇಟ್ಟುಕೊಂಡು ಅಂದ್ರೆ ಆರಾಮಿರ್ತದೆ. ಸುಮ್ಮನೆ ಹೇಳೋದು, ಸುಮ್ಮನೆ ಹೇಳೋದು ಮತ್ತು ಪಕ್ಕ ಹೇಳೋದಂದ್ರೆ ಈಗ ನಾ ಹೇಳಿದೆ ಇವ್ರು ಕೇಳ್ತಾರೋ ಇಲ್ಲೋ, ನಾ ಹೇಳಿದ್ದನ್ನು ಎಲ್ಲರೂ ಪಾಲಿಸ್ತಾರೋ ಇಲ್ಲೋ, ನಾ ಹೇಳಿದ್ದಿದು ಎಷ್ಟು ದಿವಸ ಉಳಿತೈತಿ, ಸಮಾಜದಲ್ಲಿ ಪರಿವರ್ತನೆ ಆಗ್ತದೋ ಇಲ್ಲೋ ಅಂತ ತಲೆಯಾಗ ಹಾಕೊಂಡೆ ಅಂದ್ರೆ ತ್ರಾಸ ಆಗ್ತದೆ. ಸುಮ್ಮ ಹೇಳೋದು, ಸಂತೋಷವಾಗಿ ಹೇಳೋದು. ನಾ ಇಂಥವ್ರಿಗೆ ಹೇಳ್ತೀನಿ, ನಾ ಅಂಥವದನೆ ಅಂತ ತಲೆಯಾಗ ಹಾಕೊಂಡೆ ಅಂದ್ರೆ ತ್ರಾಸ ಆಗ್ತದೆ. ಸುಮ್ಮನೆ ಹೇಳೋದು, ಸುಮ್ಮನೆ ನೋಡೋದು. ಸನ್ಯಾಸಿಯಾಗಿನೂ ನೋಡುವುದಲ್ಲ, ಗೃಹಸ್ಥನಾಗಿನೂ ನೋಡುವುದಲ್ಲ, ನೋಡುವುದು ಸುಮ್ಮನೆ. ನಮ್ಮವರಂತೂ ನೋಡುವುದಲ್ಲ, ಬೇರೆಯವರಂತೂ ನೋಡುವುದಲ್ಲ, ಸುಮ್ಮನೆ ನೋಡುವುದು. ನೀವು ಈಗ ನಮ್ಮವರಂತೂ ನೋಡಿದೆ ಅಂದ್ರೆ ಸಂತೋಷ ಆಗ್ತದೆ. ನಾನು ನಿಮ್ಮನ್ನು ವೈರಿಗಳಂತೂ ನೋಡಿದೆ ಅಂದ್ರೆ ತ್ರಾಸ ಆಗ್ತದೆ. ಯಾರೂ ವೈರಿಗಳಿಲ್ಲ, ಸುಮ್ಮನೆ ನೋಡೋದು. ಈಗ ನೀವು ಇಷ್ಟೆಲ್ಲ ಜನ ಕೂತಾರೆ, ನಮ್ಮವರದರಿ, ಆನಂದ ಐತಿ, ಏನು ನಮಗೆ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅಂತ ಆರಾಮಿರ್ತದೆ. ಇಷ್ಟು ಜನ ಕೂತಾರೆ, ಏನು ಮಾಡ್ತಾರೆ ಏನೋಪ್ಪ ಅಂತಂದ್ರೆ ಗಾಬರಿ ಆಗ್ತಾನೆ ಮನುಷ್ಯ. ಅದು ಸಮಾಧಾನ ಇರುವುದಿಲ್ಲ. ಹಾಗೆ ನಮಗೆ ಏನೇನು ಕೆಲಸಗಳು ಸಿಕ್ಕಾವು, ಒಕ್ಕಲ್ತನ ಮಾಡೋದು, ಸುಮ್ಮನೆ ಮಾಡೋದು. ಒಂದು ಸಲ ಲಾಭ ಆಗ್ತದೆ, ಒಂದು ಸಲ ನುಕ್ಸಾನ ಆಗ್ತದೆ. ಹೆಣ್ಮಕ್ಳು ಮನೆಯಾಗ ಕೆಲಸ, ಅಡುಗೆ ಮಾಡ್ತಾರೆ, ಮಕ್ಕಳನ್ನು ಬೆಳೆಸ್ತಾರೆ, ಸುಮ್ಮನೆ ಬೆಳೆಸೋದು, ಮಾಡೋದು. ಅವು ಮುಂದೆ ದೊಡ್ಡ ಆದ ಬಳಿಕ ನೋಡ್ತಾರೋ ಬಿಡ್ತಾರೋ ತಲೆಯಾಗ ಹಾಕ್ಕೊಂಡು ಅಂದರೆ ಹೀಗೆ ಗದ್ದಲಾಗ್ತದೆ. ನಮ್ಮ ಕೆಲಸ ಮಾಡೋದು, ಚಂದಾಗಿ ಅಡುಗೆ ಮಾಡೋದದ. ಅವರು ಉಂಡವ್ರು ನಮ್ಮನ್ನು ಹೊಗಳ್ತಾರೋ ಬಿಡ್ತಾರೋ ತಲೆಯಾಗ ಹಾಕೊಳ್ಳೋದಿಲ್ಲ, ಸುಮ್ಮನೆ ಮಾಡೋದು. ಸುಮ್ಮನೆ ಮಾಡಿದೀವಿ ಅಂದರೆ ಯಾರ್ದೂ ತಕರಾರಿಲ್ಲ. ಈಗ ನಾವಿಲ್ಲಿ ಗ್ರೌಂಡ್ದಾಗ ಕೂತೀವಲ್ಲ, ಸುಮ್ಮ ಕೂತು ಒಂದು ತಾಸು ಹೋದೀವಿ ಅಂದರೆ ಸಂತೋಷ ಆಗ್ತದೆ. ಗಿಡ ಪಡ ನೋಡೋದು, ಕಟ್ಟಡ ನೋಡೋದು ಆರಾಮ್. ಇದು ನಮ್ಮದು ಆಗೋದಿಲ್ಲ ಯಾಕ ಅಂದ್ವಿ ಅಂದ್ರೆ ಕಂಬಳೆ ಗುರುಜಿ ಚಿಂತೆ ಆಗ್ತದೆ. ಮತ್ತೆ ಸ್ವಾಮಿಗಳು ಒಂದು ವಾರ ಬಂದವರು ಬರೀ ನನ್ನ ಹೆಸರ್ಲೇನೇ ಆಗಲಿ ಅಂತಾರಂತ ತಕರಾರಸರು. ಮುಂದಿನ ಸಲ ಕರೀದೇ ಇಲ್ಲ ಅವರು. ಸುಮ್ಮ ಕೂಡೋದು, ಆರಾಮ್ ನೋಡೋದು. ಎಷ್ಟು ಸುಂದರ ಪರಿಸರ ಅದ. ಎಲ್ಲ ಆಲದ ಗಿಡಗಳು, ಅಶೋಕದ ಗಿಡಗಳು, ತೆಂಗಿನ ಗಿಡಗಳು ಅದಾವ, ನೋಡೋದದ. ಭಾಳ ಸಂತೋಷ ಪಡೋದು, ಹೋಗೋದು. ಸುಮ್ಮ ನೋಡೋದು, ಸುಮ್ಮನೆ ಹೋಗೋದು. ಏನರ ಮಾಡಿದಿ ಅಂದ್ರೆ ತಕರಾರು. ಅದನ್ನು ಬುದ್ಧ ಅವಾಗ ಹೇಳ್ಯಾರ ಅವರು ಉಪದೇಶ. ನೀವು ಎದಕ್ಕೆ ಹೋಗ್ತೀರಿ ಅಂತ, ಸುಮ್ಮನೆ ಹೋಗ್ತೀವಿ ಅಂತ ಹೇಳೋದು. ಪ್ರವಚನ ಕೇಳಕ್ಕೆ ಎದಕ್ಕೆ ಹೋಗ್ತೀರಿ, ಸುಮ್ಮನೆ ಹೋಗ್ತೀವಿ ಅಂತ. ಏನು ಕೇಳ್ತೀರಿ, ಸುಮ್ಮನೆ ಕೇಳ್ತೀವಿ ಅಂತ. ಏನು ಹೇಳ್ತಾರೆ ಅವರು, ಸುಮ್ಮನೆ ಹೇಳ್ತಾರೆ, ಏನೇನೋ ಹೇಳ್ತಾರ, ಏನು ತಲೆ ಹಾಕೊಳ್ಳೋದಲ್ಲ. ಇದು ಕೊನೆಯ ಹಂತ. ಕೊನೆಯ ಹಂತಕ್ಕೆ ಹೋದಿವಿ ಅಂತಂದ್ರೆ ಅದು ನಿರ್ವಾಣದ ಹಂತ ಬರಬೇಕು. ಎಲ್ಲ ಮಾಡೋದು ಸುಮ್ಮನೆ ಅದಲ್ಲ, ಇದ್ರಾಗ ಏನು ಖರೆ ಏನದ? ಎಲ್ಲ ಮಾಡೋದನ್ನು ಖಾಲಿನೇ ಇದೆ, ಸುಮ್ಮನೆ ಅದ, ಖರೆ ಏನದ? ಅದಕ್ಕಾಗಿ ಯಾವಾಗ ಬುದ್ಧ ಹೇಳಿದ ಸುಮ್ಮನೆ ಮಾಡ್ರಿ ಅಂತ ಉಪದೇಶ ಮಾಡಿದ. ಇಂಥ ಮಹಾತ್ಮರ ಮಾತುಗಳನ್ನು ನಾವು ನೆನಪಿಟ್ಕೊಳ್ಬೇಕು. ಅವುಗಳನ್ನು ಮೇಲಿಂದ ಮೇಲೆ ಸ್ವಲ್ಪ ಮೆಲುಕು ಹಾಕ್ತಾ ಇರಬೇಕು. ಈಗ ಹೆಂಗೆ ಒಂದು ಆಕಳ ಅದು ಅಡವಿಗೆ ಹೋದ ನಂತರ ಎಲ್ಲ ತಿಂತದ, ಅಲ್ಲಿ ಮೆಲುಕು ಹಾಕೋದಿಲ್ಲ. ಮನೆಗೆ ಬಂದ ನಂತರ ಆರಾಮಾಗಿ ಕುಳಿತುಕೊಂಡು ಮೆಲುಕು ಹಾಕ್ಲಿಕ್ಕೆ ಶುರು ಮಾಡ್ತದೆ. ಆವಾಗ ಅದಕ್ಕೆ ಆನಂದ ಹೆಚ್ಚಾಗ್ತದೆ. ಹಾಗೆ ನಾವು ಮಾತುಗಳನ್ನು ಕೇಳೋದು, ಕೇಳಿ ನಸಿಕಿನಾಗೋ ಯಾವಾಗೋ ನಮಗೆ ಸಮಯ ಸಿಗ್ತದೆ ಆವಾಗ ಒಂದೊಂದು ಮಾತುಗಳನ್ನು ಸ್ವಲ್ಪ ಮೆಲುಕು ಹಾಕೋದು. ಅದೇ ಧ್ಯಾನ, ಅದೇ ಸಾಧನೆ. ಅದು ನಮಗೆ ಸಂತೋಷವನ್ನು ಕೊಡುತ್ತದೆ. ಅದೇ ಸ್ವಾಧ್ಯಾಯ. ಎಷ್ಟು ಒಳ್ಳೆಯ ಮಾತುಗಳದ. ಹಾಗೆ ಬಸವಣ್ಣವರು ಹೇಳಿದರು. ಹೇಗೆ ಬುದ್ಧ ಹೇಳಿದ ಹಾಗೆ ಬಸವಣ್ಣವರು ಹೇಳಿದರು. ಸಂಸಾರವೆಂಬುದೊಂದು ಗಾಳಿಯ ಸೊಡರ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ,
ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮುಗಿತಿಷ್ಟೇ ಅವ್ರದ್ದು. ಈ ಸಂಸಾರ ಅನ್ನುವಂಥದ್ದು ಗಾಳಿಯ ಸೊಡರ, ಗಾಳಿಗಿಟ್ಟಿರುವಂಥ ದೀಪ. ಸೊಡರ ಅಂದರೆ ದೀಪ. ಯಾವಾಗ ಆರ್ತದೆ ಹೇಳಾಕ ಬರೋದಿಲ್ಲ. ಜೀವನ ಅನ್ನೋದು ಗಾಳಿಗಿಟ್ಟಿರುವಂಥ ದೀಪ ಇದ್ದಂಗ. ನಾವು ಶ್ರೀಮಂತರದೇವಿ, ನಾವು ಶಹರದಾಗಿರೋರದೇವಿ, ನಮ್ದು ಹೆಂಗೆ ಬೇಗ ಆರ್ತದಂತ ಹಿಂಗೇನಿಲ್ಲ. ಅವ್ರದ ಮೊದಲು ಬೇಗ ಆರ್ತದ. ಹಳ್ಳಿಯಾಗಿರೋರ್ದು ಇನ್ನೂ ಗಾಳಿದು ಚಲೋ ಇರ್ತದ, ಹವಾ ಚಲೋ ಇರ್ತದ, ಅವು ಇನ್ನೊಂದು ತೊಡೆ ದಿವಸ ಇರ್ತಾವೆ. ಆದರೆ ಇಲ್ಲಿ ಶ್ರೀಮಂತಿಕೆ ಹೆಚ್ಚಾಗಿ ಗಾಳಿನ ಕಟ್ಟ ಆಗ್ತದ, ಬೇಗ ಆರಿಬಿಡ್ತಾವೆ. ಗಾಳಿಗಿಟ್ಟು ದೀಪ ಇದ್ದಂಗ. ಆನಂತರ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅಂದ್ರೆ ಸಂಪತ್ತಂದ್ರೆ ಸಂತಿದ್ದಂಗ. ಒಂದು ಸಮಯಕ್ಕೆ ಸಂತಿ ಭಾರಿ ನೆರಿತದ, ಇನ್ನೊಂದು ಸಮಯಕ್ಕೆ ಎಲ್ಲ ಹೋಗಿಬಿಡ್ತದ, ಕಸ ಅಷ್ಟೇ ಬಿದ್ದಿರ್ತದ. ಹಂಗೆ ನಮ್ಮ ಜೀವನದಾಗೂ ಸಂಪತ್ತ ಒಂದು ದಿವಸ ಕೂಡ್ತದ, ಒಂದು ದಿವಸ ಎಲ್ಲ ಹೋಗಿಬಿಡ್ತದ. ಎಲ್ಲ ವೈಭವ ಇದ್ದಂಗನೇ ಇರ್ತದೇನು? ನೀವೆಲ್ಲ ಮದುವೆಯಾಗ ಫೋಟೋ ತಗೊಂಡಿಟ್ಕೊಂಡ್ರೆ ಅವಾಗ ಹೆಂಗಿದ್ರಿ, ಈಗ ಹೆಂಗದಾರ ನೋಡ್ರಿ ಹೋಗಿ. ಅವಾಗೇನು ನಿಮ್ಮದು ವೈಭವ, ಏನು ನಿಮ್ಮದು ಮೈಯೊಳಗಿರುವಂಥ ಸೌಂದರ್ಯ, ಈಗೆಲ್ಲ ಎಲ್ಲಿ ಹೋಗ್ಯದದು? ಹಿಂಗೆ ಇರುವುದಿದು ಸಂಸಾರ. ಯಾವ ಶ್ರೀಮಂತಿಕನೂ ಶಾಶ್ವತವಾಗಿ ಇರುವುದು. ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಇದನ್ನು ನೆಚ್ಚಿಕೊಂಡು ಇರಕ್ಕೆ ಹೋಗಬೇಡ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅದಕ್ಕಾಗಿ ಈ ಜೀವನದೊಳಗೆ ನೀ ಮಾಡಬೇಕಾಗಿರೋದೇನು ಅಂದರೆ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೆ ಅಂತ ಹೇಳ್ಯಾರ. ಅದಕ್ಕಂದ್ರೆ ಈ ಮನುಷ್ಯ ಮರಿತಾನೆ. ಎಷ್ಟೋ ಸಲ ನಾವು ಹೇಳ್ತೀವಿ, ಮರಿತೀವಿ. ಹೇಳೋದು ಭಾಳ ಸುಲಭದ ನಮಗೆಲ್ಲರಿಗೂ, ಅದನ್ನು ಆಚರಣೆಯಲ್ಲಿ ತರೋದು ಭಾಳ ಕಷ್ಟ ಅದು. ಮತ್ತು ನಾವು ಹೇಳಿದ್ದು ಭಾಳ ಬೇಗ ಮರೆತು ಬಿಡ್ತೀವಿ. ನಾವೇ ಹೇಳಿ ಸ್ಟೇಜ್ ಇಳಿದ್ರಾಗ ಮರೆತು ಬಿಡ್ತೀವಿ. ಅದು ಆಚರಣೆಯಲ್ಲಿ ಬರಬೇಕು, ಸಾವಕಾಶವಾಗಿ ಬರಬೇಕು. ಒಬ್ಬ ಕಿರಾಣಿ ಅಂಗಡಿ ಅವನೊಂದು ಸಣ್ಣದೊಂದು ಅಂಗಡಿ, ಎಲ್ಲ ಸಾಮಾನುಗಳನ್ನು ಇಟ್ಟಿದ್ದ. ಇಲಿ ಭಾಳ ಆಗಿದ್ದು. ಅವು ಸಾಮಾನು ತರೋದ್ರಾಗನೇ ಎಲ್ಲ ನಾಶ ಮಾಡು ಇಲಿ. ಪೂರ್ತಿ ತಿಂತಿದ್ದಿಲ್ಲ, ಹರಿದು ಹಾಳು ಮಾಡ್ತಿದ್ದು. ಇವನಿಗೆ ಅಂಗಡಿಯವನಿಗೆ ಚಿಂತೆ ಆಯಿತು, ಈ ಇಲಿಗಳಿಗೆ ಹೆಂಗೆ ಮಾಡೋದಿನ್ನ ಅಂತಂದ. ಅದಕ್ಕೊಬ್ಬ ಮನುಷ್ಯ ಹೇಳಿದ, ನೋಡಿ ಇಲಿ ಆಗಿದ್ದು ಅಂದರೆ ಒಂದು ಚಲೋ ಅಂಥದ್ದು ಬೆಕ್ಕು ತೊಗೊಂಡು ಬಾ ಅಂದ. ಆಯಿತು ಅಂಥೇಳಿ ಚಲೋ ಅಂಥದ್ದೊಂದು ದೊಡ್ಡ ಬೆಕ್ಕು ತಂದ. ಅದು ಬೆಕ್ಕ ಒಂದೊಂದು ಇಲಿ ಹಿಡಿಯೋದು, ಆ ಬಳಿಕ ಅತ್ರನ್ನು ತಿನ್ನೋದು, ಹಿಂಗೆ ಇಲಿಗಳ ಸಂಖ್ಯೆ ಕಡಿಮೆ ಆಗಕ್ಕತ್ತಲ್ಲ. ಅವು ಇಲಿಗಳೆಲ್ಲ ಕೂಡಿಕೊಂಡು ಒಂದು ಮೀಟಿಂಗ್ ತೊಗೊಂಡು, ನಮ್ಮ ಏರಿಯಾದಾಗ ಒಬ್ಬ ಬಂದಾನ, ನಮ್ಮ ಮಂದಿನೆಲ್ಲ ಮುಗಿಸಾಕ ಹತ್ಯಾನ, ಹೆಂಗೆ ಮಾಡೋದು, ಇದಕ್ಕೇನು ಪರಿಹಾರ? ಒಬ್ಬ ಹೇಳಿದ, ಅವ ಏನು ನಮ್ಮನ್ನು ಹಿಡಿತಾನಲ್ಲ, ನಮಗೆ ಗೊತ್ತಾಗಲಾರ್ದಂಗೆ ಸಪ್ಪಲಿರ್ಲಾರ್ದಂಗೆ ಬರ್ತಾನ. ನಾವು ಗೊತ್ತಾಗಿ ಬಂದಾದ್ರೆ ನಾವು ಅವನ ಕೈಗೆ ಸಿಗುವುದನೇ ಇಲ್ಲ. ಅದಕ್ಕೆ ನಾವು ಅವನ ಕಡೆಯಿಂದ ಬದುಕಬೇಕಾಗಿತ್ತಂದ್ರೆ, ಪಾರಾಗಬೇಕಾಗಿತ್ತಂದ್ರೆ ಒಂದು ಏನು ಮಾಡಬೇಕು ಅಂದ್ರೆ ಅವನು ಬರೋದು ನಮಗೆ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡೋದು ಅಂತ ಮತ್ತೊಂದು ಇಲಿ ಕೇಳಿತು. ಏನಿಲ್ಲ, ಆ ಬೆಕ್ಕಿನ ಕೊಳಾಗ ಗಂಟಿ ಕಟ್ಟುನು ಅಂತ ಹೇಳಿ. ಅದು ಸಪ್ಪಳ ಆಗ್ತದ, ಶಬ್ದ ಆಗ್ತದ, ನಾವು ಹೋಗಕ್ಕೆ ಬರ್ತದ. ಆಯಿತು, ನಿರ್ಣಯ ಆಯಿತು, ಬೆಕ್ಕಿನ ಕೊಳಾಗ ಗಂಟಿ ಕಟ್ಟೋದು, ಅದರಿಂದ ನಾವು ಪಾರ ಆಗ್ತೀವಿ. ಇದೇ ಒಂದು ದೊಡ್ಡ ಉಪಾಯ. ನಿರ್ಣಯ ಆಯಿತು, ಮಾಡೋದು ಇದನ್ನು ಕೆಲಸ ಅಂತಂದು ಎಲ್ಲ. ಅವಾಗ ಅದೊಂದು ದೊಡ್ಡ ಇಲಿ ಇತ್ತು, ಅದರಾಗ ಒಂದು ಹಿರಿ ಮನುಷ್ಯ ಇತ್ತು. ಇಲಿಗಳಲ್ಲೇ ಒಂದು ಜಾಣ ಇಲಿ ಇತ್ತು. ಅದು ಕೇಳ್ತಾ, ಆಯ್ತಪ್ಪ ಬೆಕ್ಕಿಗೆ ಗಂಟೆ ಕಟ್ಟೋದಾಯ್ತು, ಪಾರು ಮಾಡೋದಾಯ್ತು, ಎಲ್ಲ ಸರಿ, ಆದರೆ ಈಗ ಸದ್ಯ ಬೆಕ್ಕಿಗೆ ಗಂಟಿ ಹೋಗಿ ಕಟ್ಟವ್ರು ಯಾರು ಅಂತ. ಆ ಧೈರ್ಯ ಯಾರಿಗೈತಿ ಅಂತ. ಗಂಟೆ ಕಟ್ಟವ್ರು ಯಾರಿಗೆ? ಹೋಗ್ರಿ ಶಾನೆ ಅದರಿ ಅಂತ ಹೇಳ್ತದು. ಹೇಳಕ್ಕೆ ಬರ್ತೈತಿ, ಈಗ ಹೋದ್ರಿ ಅಂದ್ರೆ ಅದು ನಿಮ್ಮನ್ನು ತಿಂತದ.
ಗಂಟಿ ಕಟ್ಟುನು ಅಂತ ಶಾನ್ಯಾತನದ ಮಾತು ಹೇಳ್ತೀರಿ, ಸುಮ್ಮ ಹೋಗ್ರಂತ. ಹಂಗೆ ಹೇಳೋದು ಭಾಳ ಸುಲಭ ಆಗ್ತದೆ, ಆದರೆ ಅದನ್ನು ಆಚರಣೆಯಲ್ಲಿ ತರೋದು ಭಾಳ ಕಷ್ಟ ಅದು, ಭಾಳ ಕಷ್ಟ ಅದು. ಅದಕ್ಕೆ ನಾವು ಸಾವಕಾಶವಾಗಿ ಒಂದೊಂದು ಮಾತನ್ನು ಪ್ರಯೋಗ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ. ಹಾಗೆ ಇವತ್ತು 2 ಮಾತುಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಒಂದು ಭಗವಾನ್ ಬುದ್ಧನ ಮಾತು, ಸುಮ್ಮನೆ ಮಾಡುವುದು. 2ನೇದು ಬಸವಣ್ಣವರ ಮಾತು, ಈ ಸಂಸಾರ, ಈ ಸಿರಿವಂತಿಕೆ ಇದನ್ನು ಮೆಚ್ಚಿಕೊಳ್ಳೋದಲ್ಲ, ಮರಿಲಾರ್ದಂಗೆ ದೇವರನ್ನು ಪೂಜಿಸುವುದು. ಇವು 2 ಮಾತುಗಳನ್ನು ನಾವು ನೆನಪಿಟ್ಟುಕೊಳ್ಳೋಣ.